ಇರ್ಬೇಕಂತ ಹೇಳ್ತೀರಿ. ಬಸನಗೌಡರು ಅವ್ರ ಅದೇ ಉದ್ದೇಶ, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ನಮ್ಮ ಪಕ್ಷದಲ್ಲಿ ಕುಟುಂಬಶಾಹಿ ರಾಜಕಾರಣ ನಿಲ್ಲಬೇಕು. ನಮ್ಮಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರನ್ನ ಬಿಟ್ಟಿದ್ದೀರಾ. ನಾನು ಈ ಸಮಯದಲ್ಲಿ ಹೇಳಬಾರ ಹೆಸರು ಹೇಳ್ತೀನಿ. ಶೇಖರ್ ಅವರು ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ದಾರೆ. ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡ್ತಾರೆ. ಅವರ ವಿರುದ್ಧ ಏನು ಮಾಡಿದ್ರೆ ನೀವು ಹೈಕಮಾಂಡ್ ಕೇಳ್ತೀನಿ ನಾನು. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹಿಂದುತ್ವ ನಾಯಕ ಅಂತ ನಾವು ಹೇಳ್ಬಯಸ್ತಾ ಇದ್ದೇವೆ ಬಂಧುಗಳೇ. ಅಂತ ನಾಯಕರಿಗೆ ಇವತ್ತು ನೀವು ಕೊಟ್ಟಂತ ಶಿಕ್ಷೆ ಏನು? ನೀವು ಕೊಟ್ಟದಕ್ಕೆ ನಾವು ಇವತ್ತು ಸ್ವಾಗತ ಮಾಡ್ತೀವಿ. ಯಾಕೆ ಸ್ವಾಗತ ಮಾಡ್ತೀವಿ ಅಂದ್ರೆ अब चालू है, अब ट्रेलर चालू हो गया, अभी पिक्चर बाकी है. ಇವತ್ತಿನಿಂದ ನಮ್ಮ ಆಟ ಶುರು. ಇನ್ನು ಸುಮ್ಮನೆ ಕೂತ್ಕೊಳ್ಳುವಂತ ಜಾಯಮಾನ ಅಲ್ಲ. ಲಿಂಗಾಯತ ಪರಿಸರ ಶಾಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟ ಮಾಡಿದಂತ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅವರು ಬರೀ ಪಂಚಮ ಶಾಲೆ ಬಗ್ಗೆ ಕೇಳಿಲ್ಲ. ಮೀಸಲಾತಿ ಲಿಂಗಾಯತ ಒಳಪಂಗಡಗಳ ಸಣ್ಣ ಸಣ್ಣ ಉಪ್ಪಾರ ಇರಬಹುದು, ಆದಿವಾಸಿ ಇರಬಹುದು, ಕುಡುವಕ್ಕಲಿಗಿರಬಹುದು, ಹೂಗಾರ್, ಮಾಲ್ಗಾರ್, ಹಡಪ್ಪಾದ ಇನ್ನಿತರ ಅನೇಕ ಜಾತಿಗೆ ಅವರು ಮೀಸಲಾತಿ ಕೊಡ್ಬೇಕಂತ ಕೇಳಿದ್ರು. ಅಂತ ವ್ಯಕ್ತಿ ಜನಪರವಾದ ಕಾರ್ಯಕ್ರಮದಲ್ಲಿ ಹೋರಾಟ ಮಾಡಿದ್ರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ರಿ. ನಿಮಗೆ ಯಾವ ನೈತಿಕತೆ ಇದೆ? ಕೆಲವೊಬ್ಬರು ಪಕ್ಷ ವಿರೋಧ ಚಟುವಟಿಕೆ ಇಲ್ಲೇ ಬಿಜಾಪುರದಲ್ಲಿ ಮಾಡ್ತಾರೆ. 4.5 ವರ್ಷ ಅವರು ಬಿಜೆಪಿ ಅಂತ ಹೇಳ್ತಾರೆ. ಮುಂದೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಶಾಮೀಲಾಗಿ ನಿನ್ನೆ ಅವರು ಒಂದು ಹರ್ಷೋದ್ಗಾರ ಮಾಡ್ತಾರೆ, ಟ್ವೀಟ್ ಅಂತಾರೆ. ಅಂತವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬಂಧುಗಳೇ, ನೀವೇನು ಮಾಡ್ತೀರಿ? ಭಾರತೀಯ ಜನತಾ ಪಕ್ಷದ ಮುಖಂಡರು ನಾನು ಕೇಳಬಯಸ್ತೇನೆ. ಬಸನಗೌಡರಿಗೆ ಕೊಟ್ಟಂತ ಒಂದು ಶಿಸ್ತು ಕ್ರಮ ಇದೇನ ಉಚ್ಚಾಟನೆ ಮಾಡಿ ಲೆಟರ್ ನೀವು ವಾಪಸ್ ತಗೋಬೇಕು. ಇಲ್ಲಾಂದ್ರೆ ನಾಳೆ ಹೊತ್ತೊಂಡ್ರೆ ಎಲೆಕ್ಷನ್ ಐತಿ, ಗಡ್ಪಿ ಟಿಪಿ, ಅವಾಗ ನಾವು ತೋರಿಸ್ತೀವಿ ಬಸನಗೌಡ ಪಾಟೀಲರ ಅಧಿಕಾರಿಗಳು. ಆದ ಕಾರಣ ನಾನು ಕೂಡ ಇವತ್ತು ಅತಿ ನೋವಿನಿಂದ ಹೇಳ್ತೀನಿ. ನಾನು ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು. ಈಗಾಗಲೇ ತೆಗೆದುಕೊಂಡಿದ್ದೀರಾ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ. ಕರಾವಳಿ ಭಾಗದಲ್ಲಿ ಕೂಡ ಇವತ್ತು ಹೋರಾಟ ಮಾಡಿದ್ದಾರೆ. ಬಸನಗೌಡರು ಬಂದಿದ್ದಿಲ್ಲ ಅಂದ್ರ ನಮ್ಮ ಕರಾವಳಿ ಭಾಗದಲ್ಲಿ ಬಿಜೆಪಿ ಪಕ್ಷ ಗೆಲ್ತಿರ್ಲಿಲ್ಲ ಅಂತ ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾ ಮುಖಂಡರು ಹೇಳ್ತಾ ಇದ್ದಾರೆ. ಪಕ್ಷದ ವಿರುದ್ಧ ಮಾತಾಡಿಲ್ಲ. ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದ್ದಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಇದೇ ವಿಜಯಪುರದಲ್ಲಿ ನಾವು ನೀವೆಲ್ಲರೂ ಆತ್ಮಮುಟ್ಟಿ ನೋಡಿಕೊಳ್ಬೇಕು. ಮೊದಲು ಹೆಂಗಿತ್ತು, ಈಗ ಹೆಂಗಾಗಿದೆ ನಮ್ಮ ವಿಜಯಪುರ. ಆದ ಕಾರಣ ನಾನು ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಮರುಪರಿಶೀಲನೆ ಮಾಡಿ. ಇವತ್ತು ಶ್ರೀರಾಮುಲು ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ. ಇವತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ. ಸಿದ್ದೇಶ್ ಅವರು ನಾಳೆ ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾನು ಮೊದಲು ಇವತ್ತೇನು ಬಸನಗೌಡರ ಒಂಟಿ ಸಲಗಲ್ಲ, ಬಸನಗೌಡರ ಹಿಂದೆ ಇಡೀ ಹಿಂದುತ್ವ ಇದೆ. ಅವರ ಹಿಂದೆ ಇಡೀ ಕರ್ನಾಟಕ, ಅವರಿಗೆ ಪ್ರಾಣ ಕೊಡೋಕ್ಕೂ ನಾವು ತಯಾರಂತೆ ಇವತ್ತು ನಾವೆಲ್ಲರೂ ಮೊದಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಬಿಜೆಪಿ ಮೆಂಬರ್ಶಿಪ್ ಇತ್ತು. ಕಳೆದ 24 ಗಂಟೆಯಲ್ಲಿ ಇವತ್ತು 26 ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟಿದ್ದಾರೆ. ಆದ ಕಾರಣ ನಾನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಹೈಕಮಾಂಡಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ 26 ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಇನ್ನು ಮುಂದೆ ಹೀಗೆ ಹೋದ್ರೆ 1 ವಾರದಲ್ಲಿ ನಾವು ಬೆರಳಿಕೆ ಎಷ್ಟು ಮೆಂಬರ್ಶಿಪ್ ಅಷ್ಟೇ ಉಳಿತಾರೆ, ಊರುಗಳು ಎಲ್ಲರೂ ರಾಜೀನಾಮೆ ಕೊಡ್ತಾರ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ನಾವು ಇಡೀ ಕರ್ನಾಟಕ ರಾಜ್ಯದ ಅಖಿಲ ಭಾರತ ಲಿಂಗಾಯತ ಸಮಾಜ ಅವರು ಹಿಂದಿರ್ತೇವೆ, ಹಿಂದೂ ಸಮಾಜ ಅವರು ಹಿಂದಿರ್ತೇವೆ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ